ಪ್ರಾರ್ಥನೆಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಮತ್ತು ಶಾಪಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಜನರು ಕೇವಲ ನೋಟದಿಂದ ಮಾತ್ರ ಸಮಾಧಾನಗೊಳ್ಳಬಹುದು. ದೇವರು ನಿಮ್ಮನ್ನು ಪ್ರತಿದಿನ ನೋಡುತ್ತಾನೆ. ಹಣ ಮಾತ್ರ ವ್ಯಕ್ತಿಯನ್ನು ಶ್ರೀಮಂತನನ್ನಾಗಿ ಮಾಡಬಹುದು. ಇಲ್ಲ, ನಿಜವಾದ ಶ್ರೀಮಂತರು ಎಂದರೆ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಆಲೋಚನೆ ಮತ್ತು ಸಿಹಿ ನಡವಳಿಕೆಯನ್ನು ಹೊಂದಿರುವವರು. ಜನರ ಬಾಯಿ ಮುಚ್ಚಿಕೊಳ್ಳುವುದಕ್ಕಿಂತ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವುದು ಉತ್ತಮ. ಜೀವನವು ಸುಧಾರಿಸುತ್ತದೆ. ಮಾತುಗಳಿಗೆ ಹೆಚ್ಚಿನ ಶಕ್ತಿ ಇದೆ ಎಂದು ಯಾರೋ ಸರಿಯಾಗಿ ಹೇಳಿದ್ದಾರೆ. ಸಿಹಿಯಾಗಿ ಮಾತನಾಡುವವರು ಮೆಣಸಿನಕಾಯಿಯಂತೆ ಮತ್ತು ಕಠೋರವಾಗಿ ಮಾತನಾಡುವವರು ಮಾರಾಟಕ್ಕಿಲ್ಲ. ಮನೆಯನ್ನು ನಿರ್ಮಿಸಬಹುದು. ಮನೆಯನ್ನು ಗೋಡೆಗಳ ಮೇಲೆ ಮಾತ್ರ ನಿರ್ಮಿಸಲಾಗುತ್ತದೆ. ಪ್ರೀತಿ, ಕಾಳಜಿ ಮತ್ತು ತಿಳುವಳಿಕೆಯಿಂದ ನೀವು ಬೇರೆಯವರಿಗೆ ನೋವುಂಟು ಮಾಡುತ್ತೀರಿ. ಬಿಟ್ಟುಕೊಡುವುದರ ಮೂಲಕ ಸಾಧಿಸುವ ಸಂತೋಷದ ಜೀವಿತಾವಧಿ ಬಹಳ ಕಡಿಮೆ. ಜೀವನದಲ್ಲಿ ನಿಮ್ಮ ಸ್ವಂತ ತಪ್ಪುಗಳನ್ನು ಕೇಳುವುದು ಸಹ ಬಹಳ ಮುಖ್ಯ. ಇದು ಬಹಳ ಮುಖ್ಯವೇಕೆಂದರೆ ನೀವು ಪ್ರತಿದಿನ ಹೊಗಳಿಕೆಯನ್ನು ಕೇಳಿದರೆ ನೀವು ಎಂದಿಗೂ ಪ್ರಗತಿ ಹೊಂದುವುದಿಲ್ಲ. ನೀವು ಕಳೆದುಕೊಳ್ಳದಿದ್ದರೆ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ನೀವು ನೋವನ್ನು ಅನುಭವಿಸಿದ್ದರೆ ನೀವು ಖಂಡಿತವಾಗಿಯೂ ಪರಿಹಾರವನ್ನು ಕಂಡುಕೊಳ್ಳುವಿರಿ. ನಿಮ್ಮನ್ನು ಶಪಿಸಿದ ನಾಯಿ ಗೌರವವಾಗಲಿ ಅಥವಾ ವಂಚನೆಯಾಗಲಿ ನಿಮ್ಮ ಬಳಿಗೆ ಮರಳುತ್ತದೆ. ತಾಳ್ಮೆಯಿಂದಿರಿ. ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ. ನೀವು ವಿಶ್ವದಲ್ಲಿಯೇ ಶ್ರೇಷ್ಠ ಬರಹಗಾರರು. ಆದರೆ ನೀವು ಜಗತ್ತನ್ನು ಎಷ್ಟೇ ಅವಮಾನಿಸಿದರೂ ಅದನ್ನು ಚಿಂತನಾಶೀಲವಾಗಿ ಮಾಡಿ. ಏಕೆಂದರೆ ಅವಮಾನವೆಂದರೆ ಅವಕಾಶ ಬಂದಾಗ ಗೊಂದಲಮಯ ವಾಸನೆಯೊಂದಿಗೆ ಹಿಂತಿರುಗುತ್ತದೆ. ನೀವು ಹಿಂತಿರುಗಿ ನಿಮ್ಮ ಭೂತಕಾಲವನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಆದರೆ ಇಂದು ಕಷ್ಟಪಟ್ಟು ಕೆಲಸ ಮಾಡುವುದರ ಮೂಲಕ ನೀವು ಖಂಡಿತವಾಗಿಯೂ ನಿಮ್ಮ ಭವಿಷ್ಯವನ್ನು ಸುಧಾರಿಸಬಹುದು. ಶ್ರೀಕೃಷ್ಣ ಹೇಳುತ್ತಾನೆ, ನಿಮ್ಮ ಬಗ್ಗೆ ಅಸೂಯೆ ಪಟ್ಟವರನ್ನು ದ್ವೇಷಿಸಬೇಡಿ, ಏಕೆಂದರೆ ಇವರು ನೀವು ಅವರಿಗಿಂತ ಉತ್ತಮರು ಎಂದು ಒಪ್ಪಿಕೊಂಡಿರುವ ಅದೇ ಜನರು. ಈ 5 ವಿಷಯಗಳನ್ನು ಇದೀಗ ಬಿಟ್ಟುಬಿಡಿ ಮತ್ತು ನೀವು ಜೀವನದಲ್ಲಿ ತುಂಬಾ ಸಂತೋಷವಾಗಿರುತ್ತೀರಿ. ಎಲ್ಲರನ್ನೂ ಸಂತೋಷಪಡಿಸುವುದು, ಇತರರಿಂದ ಹೆಚ್ಚಿನದನ್ನು ನಿರೀಕ್ಷಿಸುವುದು, ಹಿಂದೆ ನಿಮ್ಮ ಜೀವನವನ್ನು ನಡೆಸುವುದು. ನೀವು ಬೇರೆಯವರಿಗಿಂತ ಹೆಚ್ಚು ಸಂತೋಷವಾಗಿರುತ್ತೀರಿ. ಸಮಯದೊಂದಿಗೆ ಮೋಡಗಳನ್ನು ಬದಲಾಯಿಸಲು ಕಲಿಯಿರಿ. ಬಲವಂತಕ್ಕೆ ಒಳಗಾಗಬೇಡಿ. ಯಾವುದೇ ಪರಿಸ್ಥಿತಿಯಲ್ಲಿ ನಡೆಯಲು ಕಲಿಯಿರಿ. ಶ್ರೀಕೃಷ್ಣ ಹೇಳುತ್ತಾನೆ, ಗಾಳಿಯು ಒಂದು ದಿಕ್ಕಿನಲ್ಲಿ ಹರಿಯದಂತೆಯೇ ಪ್ರವಾಹವು ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಅದೇ ರೀತಿ ವ್ಯಕ್ತಿಯ ಭವಿಷ್ಯವೂ ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಹಾಗಾಗಿ ಸಮಯ ಕೆಟ್ಟದ್ದಾಗಿದ್ದರೆ ಚಿಂತೆ ಮಾಡಬೇಡಿ. ಸರಿಯಾದ ಸಮಯಕ್ಕಾಗಿ ಕಾಯಿರಿ, ಏಕೆಂದರೆ ಕಾಲ ಖಂಡಿತವಾಗಿಯೂ ಬದಲಾಗುತ್ತದೆ. ನೆನಪಿಡಿ, ವಯಸ್ಸಾದ ಜನರು ಅರ್ಥಮಾಡಿಕೊಳ್ಳುವುದರ ಮೂಲಕ ಅರ್ಥಮಾಡಿಕೊಳ್ಳಲು ಮತ್ತು ಸುಧಾರಿಸಲು ಸಾಧ್ಯವಾದರೆ ಕೊಳಲು ವಾದಕ ಮಹಾಭಾರತವನ್ನು ಎಂದಿಗೂ ಅನುಮತಿಸಿರಲಿಲ್ಲ. ಅವನು ನಿಮ್ಮನ್ನು ಕಾಯುವಂತೆ ಮಾಡುತ್ತಿದ್ದಾನೆ. ನೀವದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಜೀವನದ ಮೇಲೆ ಎಂದಿಗೂ ಕೋಪಗೊಳ್ಳಬೇಡಿ, ಏಕೆಂದರೆ ನಿಮ್ಮಂತಹ ಜೀವನವನ್ನು ನಡೆಸುವ ಕನಸು ಕಾಣುವ ಅನೇಕ ಜನರಿದ್ದಾರೆ. ನೀವು ಏಕೆ ಯಶಸ್ವಿಯಾಗಲಿಲ್ಲ ಎಂದು ಯಾವುದೇ ವಿಫಲ ವ್ಯಕ್ತಿಯನ್ನು ಕೇಳಿ. ಅವನು 2 ಕಾರಣಗಳನ್ನು ನೀಡುತ್ತಾನೆ. ಒಂದು, ನನ್ನ ಅದೃಷ್ಟ ಕೆಟ್ಟದ್ದಾಗಿತ್ತು, ಮತ್ತು ಎರಡನೆಯದಾಗಿ ನನಗೆ ಸಮಯವಿರಲಿಲ್ಲ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ಧನ್ಯವಾದ ಹೇಳಿ, ಏಕೆಂದರೆ ಇವರು ಯಾವಾಗಲೂ ನಂಬಿಕೆಯನ್ನು ಚಿಂತನಾಶೀಲವಾಗಿ ನೀಡಬೇಕು ಎಂದು ನಮಗೆ ಕಲಿಸುವ ಜನರು. ನಿಮ್ಮಲ್ಲಿ ನಂಬಿಕೆಯಿಡಿ. ನಿಮ್ಮೊಳಗೆ ಭರವಸೆಗಿಂತ ದೊಡ್ಡದೊಂದಿರುತ್ತದೆ. ಕೆಲವೊಮ್ಮೆ ಕಾಲದ ಬದಲಾವಣೆಯೊಂದಿಗೆ ಸ್ನೇಹಿತರು ಶತ್ರುಗಳಾಗಿ ಮತ್ತು ಶತ್ರುಗಳು ಸ್ನೇಹಿತರಾಗಿ ಬದಲಾಡುತ್ತಾರೆ, ಏಕೆಂದರೆ ಸ್ವಾರ್ಥವು ತುಂಬಾ ಶಕ್ತಿಶಾಲಿಯಾಗಿದೆ. ಶ್ರೀಗಂಧದ ಮರವು ಪ್ರಪಂಚವೆಲ್ಲದರಡಲು ಅದರ ಪರಿಮಳಕ್ಕಾಗಿ ಹೆಸರುವಾಸಿ. ಆದರೆ ಈ ಜಗತ್ತು ಪ್ರಪಂಚದ ಅತ್ಯಂತ ವಿಷಕಾರಿ ಹಾವುಗಳು ಶ್ರೀಗಂಧದ ಮರದ ಮೇಲೆ ವಾಸಿಸುತ್ತವೆ ಎಂಬುದನ್ನು ಹೆಚ್ಚಾಗಿ ಮರೆತುಬಿಡುತ್ತದೆ. ಹೊರಗೆ ತುಂಬಾ ಸಿಹಿಯಾಗಿ ಮಾತನಾಡುವ ವ್ಯಕ್ತಿ ಒಳಗೆ ಹಗೆಯ ಭಾವನೆಯನ್ನು ಹೊಂದಿರುತ್ತಾನೆ. ಹಾಗಾಗಿ ಯಾರನ್ನಾದರೂ ಬುದ್ಧಿವಂತಿಕೆಯಿಂದ ನಂಬಿ. ಕಲ್ಲನ್ನು ಚಿನ್ನವಾಗಿ ಪರಿವರ್ತಿಸುವ ಅಗತ್ಯವಿರುವಂತೆ ಮತ್ತು ಇಂದಿಗೂ ಸಹ ಅದನ್ನು ಮುನ್ನುಗ್ಗಬೇಕಾಗುತ್ತದೆ. ಅದೇ ರೀತಿ ಯಶಸ್ವಿ ವ್ಯಕ್ತಿಯಾಗಬೇಕಾದರೆ ನೀವು ಅತ್ಯಂತ ಕಠಿಣ ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತದೆ. ತಪ್ಪು ವ್ಯಕ್ತಿ ನಿಮ್ಮ ಜೀವನವನ್ನು ಬಿಟ್ಟು ಹೋಗದಿದ್ದರೆ ಸರಿಯಾದ ವ್ಯಕ್ತಿ ಎಂದಿಗೂ ಬರುವುದಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ನೀವು ಈ ಎಲ್ಲ ಕೆಲಸಗಳಿಂದ ದೂರ ಉಳಿದಷ್ಟು ಯಾರು ಏನು ಮಾಡುತ್ತಿದ್ದಾರೆ, ಎಷ್ಟು ಮತ್ತು ಹೇಗೆ ಮಾಡುತ್ತಿದ್ದಾರೆ, ನೀವು ಅವರಿಂದ ದೂರ ಉಳಿದಷ್ಟು ನೀವು ಸಂತೋಷವಾಗಿರುತ್ತೀರಿ. ಸಮಯ ಖಂಡಿತವಾಗಿಯೂ ಬರುತ್ತದೆ, ಆದರೆ ಅದು ಸರಿಯಾದ ಸಮಯಕ್ಕೆ ಬರುತ್ತದೆ. ಹಾಗಾಗಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಜೊತೆಗೆ ಸ್ಪರ್ಧಿಸಲು ಸಾಧ್ಯವಾಗದವರು ನಿಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ. ಮೂರ್ಖ ಜನರೊಂದಿಗೆ ಎಂದಿಗೂ ವಾದಿಸಬೇಡಿ. ಮೂರ್ಖ ಜನರೊಂದಿಗೆ ವಾದಿಸುವುದು ನಿಮಗೆ ಹಾನಿ ಮಾಡುತ್ತದೆ. ನೀವು ಅಂತಹ ಜನರೊಂದಿಗೆ ವಾದಿಸಿದರೆ ನಿಮ್ಮ ಮೌಲ್ಯ ಕುಸಿಯುತ್ತದೆ. ಹಾಗಾಗಿ ಮೂರ್ಖ ಜನರಿಂದ ಸಾಧ್ಯವಾದಷ್ಟು ದೂರವಿರಿ. ಗುರುವಿನಿಂದ ಜ್ಞಾನವನ್ನು, ತಂದೆಯಿಂದ ಹೋರಾಟವನ್ನು ಮತ್ತು ತಾಯಿಯಿಂದ ಮೌಲ್ಯಗಳನ್ನು ಕಲಿಯಿರಿ.
ಉಳಿದದ್ದು ಮಗುವಿನ ಜಗತ್ತು. ಬೀಜ ಎಲ್ಲೆಲ್ಲಿ ಸಿಕ್ಕರೂ ಶಿಷ್ಯನು ಅವನಿಗೆ ಸಮಯವನ್ನು ನೀಡುತ್ತಾನೆ. ಯಾರ ಹಕ್ಕುಗಳಿಗೂ ಯಾರ ಬಳಿಯೂ ಗುಂಡಿರುವುದಿಲ್ಲ. ಒಬ್ಬ ವ್ಯಕ್ತಿಯು ಕೇವಲ 2 ವಿಷಯಗಳನ್ನು ತಿನ್ನುವುದಿಲ್ಲ. ಒಂದು ತಪ್ಪು ತಿಳಿವಳಿಕೆ ಮತ್ತು ಇನ್ನೊಂದು ಮಾನವ ಹೆಮ್ಮೆ. ಜನಸಮೂಹ ಯಾವಾಗಲೂ ಸುಲಭವೆನಿಸುವ ಮಾರ್ಗವನ್ನು ಅನುಸರಿಸುತ್ತದೆ. ಆದರೆ ಇದರರ್ಥ ಜನಸಮೂಹ ಯಾವಾಗಲೂ ಸರಿಯಾದ ಮಾರ್ಗವನ್ನು ಅನುಸರಿಸುತ್ತದೆ ಎಂದರ್ಥವಲ್ಲ. ತನ್ನದೇ ಆದ ಮಾರ್ಗವನ್ನು ತೆರೆದಿದೆ, ಏಕೆಂದರೆ ನಿಮ್ಮಗಿಂತ ನಿಮ್ಮನ್ನು ಚೆನ್ನಾಗಿ ಯಾರೂ ತಿಳಿಯುವುದಿಲ್ಲ. ತಾಯಿಗಿಂತ ಹೆಚ್ಚು ಫಲವತ್ತಾದ ಸ್ಥಳವಿಲ್ಲ, ಏಕೆಂದರೆ ಅಲ್ಲಿ ಬಿತ್ತಲ್ಪಟ್ಟದ್ದು ಬೆಳೆಯುತ್ತದೆ. ಅದು ಆಲೋಚನೆಗಳು, ಹಾಗೆ ಪ್ರೀತಿ ಅಥವಾ ಇತಿಹಾಸವೇ ಆಗಿರಬಹುದು. ಸಮಾನನಾಗಲು ಸಾಧ್ಯವಾಗದವನನ್ನು ಜಗತ್ತು ದೂಷಿಸಲು ಪ್ರಾರಂಭಿಸುತ್ತದೆ. ಕೋಪವೆಂದರೆ ಬೇರೆಯವರ ತಪ್ಪುಗಳಿಗೆ ತನ್ನನ್ನು ತಾನೇ ಶಿಕ್ಷಿಸಿಕೊಳ್ಳುವುದು. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಜನರಿಂದ ಪದೇ ಪದೇ ತಿರಸ್ಕಾರ ಮತ್ತು ಅವಮಾನವನ್ನು ಎದುರಿಸುತ್ತಾನೆ. ಉತ್ತಮ ಆಯ್ಕೆ ಹೊರಗೆ ಹೋಗುವುದು. ಒಬ್ಬ ವ್ಯಕ್ತಿಯ ಜೀವನ ಅವನ ಕ್ರಿಯೆಗಳ ಮೇಲೆ ಮಾತ್ರ ಆಧಾರಿತವಾಗಿದೆ. ಅದೇ ರೀತಿ ದುಃಖಗಳೂ ಇರುತ್ತವೆ. ನಂತರ ಅವನ ಜೀವನ ಬರುತ್ತದೆ. ಅವನು ಏನು ಮಾಡಿದ್ದಾನೆ ಎಂಬುದು ಖಂಡಿತವಾಗಿಯೂ ಬೆಳಕಿಗೆ ಬರುತ್ತದೆ, ಏಕೆಂದರೆ ಕರ್ಮಗಳು ಯಾರ ಹಾಸಿಗೆಯೂ ಅಲ್ಲ. ಜೀವನವು ಕೆಲವೊಮ್ಮೆ ತುಂಬಾ ಸುಂದರವಾಗಿರುತ್ತದೆ. ಅದು ಸಂತೋಷ, ಮತ್ತು ಕೆಲವೊಮ್ಮೆ ಅದು ನಿಮ್ಮನ್ನು ಅಳಿಸುವಂತೆ ಮಾಡುತ್ತದೆ. ಆದರೆ ಜೀವನದ ಗುಂಪಿನಲ್ಲಿ ಜೀವನದಲ್ಲಿ ಸಂತೋಷವಿದೆ. ಸೋತ ನಂತರ ತಲೆಬಾಗಿಸುವುದು ಬೇರೆ ರೀತಿಯ ಸಂತೋಷ, ಮತ್ತು ಹಣದಿಂದ ನಗುವ ಸಂತೋಷ ಬೇರೆಯೇ. ಎರಡೂ ಜೀವನದ ಭಾಗವಲ್ಲ, ಆದರೆ ಸೋತ ನಂತರ ಗೆಲ್ಲುವಲ್ಲಿ ಬೇರೆ ರೀತಿಯ ಸಂತೋಷವಿದೆ. ಒಳ್ಳೆಯವನಾಗಲು ನೀವು ಯಾರನ್ನೂ ಅನುಕರಿಸಬೇಕಾಗಿಲ್ಲ. ಪ್ರಜೆಗಳು ನಿಮ್ಮನ್ನು ಅನುಕರಿಸಲು ಪ್ರಾರಂಭಿಸುವಷ್ಟು ನೀವು ಒಳ್ಳೆಯವರಾಗಿರಬೇಕಾಗಿಲ್ಲ. ಜೀವನವನ್ನು ಒಮ್ಮೆ ಮಾತ್ರ ನೀಡಲಾಗುತ್ತದೆ, ಇದು ತಪ್ಪು. ಬದಲಾಗಿ ಮರಣವನ್ನು ಒಮ್ಮೆ ಮಾತ್ರ ನೀಡಲಾಗುತ್ತದೆ. ಜೀವನವು ಪ್ರತಿದಿನ ನೀಡಲಾಗುತ್ತದೆ. ನೀವು ಬದುಕುವ ದಿನ ನೀವು ನಿಮ್ಮ ಸ್ವಂತ ನಗಿಗೆ ಯಜಮಾನರಾಗಿರುತ್ತೀರಿ. ಯಾರೂ ನಿಮ್ಮನ್ನು ಅಳಿಸುವಂತೆ ಮಾಡುವುದಿಲ್ಲ. ಯಾರಾದರೂ ಅದನ್ನು ಕೇಳಿದರೆ ಅದನ್ನು ಅವರಿಗೆ ನೀಡಿ, ಏಕೆಂದರೆ ದೇವರು ನಿಮ್ಮನ್ನು ಕೊಡುವವರಲ್ಲಿ ಇಟ್ಟಿದ್ದಾನೆ, ಭಿಕ್ಷುಕರಲ್ಲಿ ಅಲ್ಲ. ನೆನಪಿಡಿ, ಒಳ್ಳೆಯ ಸಮಯಗಳನ್ನು ನೋಡಲು ನೀವು ಹಳೆಯ ಸಮಯಗಳನ್ನು ಸಹಿಸಬೇಕಾಗುತ್ತದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ, ಆದರೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ, ಏಕೆಂದರೆ ದೇವರು ಮಾತ್ರ ಸೇವೆಯ ನಿಜವಾದ ಮೌಲ್ಯವನ್ನು ನೀಡುತ್ತಾನೆ. ನೀವು ಪ್ರೀತಿಸುವ ವಿಷಯದ ಮೇಲೆ ನಿಮ್ಮ ಕಣ್ಣುಗಳನ್ನು ಯಾವಾಗಲೂ ಇರಿಸಿ. ನೀವು ಪ್ರೀತಿಸುವವರನ್ನು ನೋಡಬೇಡಿ. ನೀರಿನಗಿಂತ ದೊಡ್ಡ ಉಡುಗೊರೆ ಇನ್ನೊಂದಿಲ್ಲ. ನಿಮ್ಮ ಹೆಂಡತಿಯವರಿಗಿಂತ ದೊಡ್ಡ ದೇವರು ಇನ್ನೊಂದಿಲ್ಲ. ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಎಂದರೆ ನೀವು ನಿಮ್ಮ ರಹಸ್ಯಗಳನ್ನು ಎಂದಿಗೂ ಹಂಚಿಕೊಳ್ಳುವುದಿಲ್ಲ. ನೀವು ಅವರಿಗೆ ಅರ್ಹತೆಗಿಂತ ಹೆಚ್ಚಿನ ಗೌರವ ಮತ್ತು ಸಮಯವನ್ನು ನೀಡಿದರೆ ಜನರು ನಿಮ್ಮನ್ನು ಸೋತವರೆಂದು ಪರಿಗಣಿಸುತ್ತಾರೆ. ಜನರು ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದರೆ ಅವರು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಚಿಂತಿಸಬೇಡಿ. ನೆನಪಿಡಿ, ಕೇಳುವುದರಿಂದ ಯಶಸ್ಸು ಎಂದಿಗೂ ಸಿಗುವುದಿಲ್ಲ. ಭಿಕ್ಷೆ ಬೇಡುವುದು ಭಿಕ್ಷೆಯನ್ನು ಮಾತ್ರ ತರುತ್ತದೆ. ಯಶಸ್ಸಿಗಾಗಿ ನೀವೇ ಶ್ರಮಿಸಬೇಕು. ಚಿಕ್ಕ ತಪ್ಪುಗಳನ್ನು ತಪ್ಪಿಸಲು ಪ್ರಯತ್ನಿಸಿ, ಏಕೆಂದರೆ ಒಬ್ಬ ವ್ಯಕ್ತಿಯು ಪರ್ವತಗಳ ಮೇಲೆ ಅಲ್ಲ, ಆದರೆ ಚಿಕ್ಕ ಕಲ್ಲುಗಳ ಮೇಲೆ ಎಡವುತ್ತಾನೆ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ನೀವು ಎಂದಿಗೂ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ದಾನ ಮಾಡಲು ಪ್ರಾರಂಭಿಸಿ. ಗೌರವ ಮತ್ತು ಸಂಪತ್ತು ಸ್ವತಃ ಬರಲು ಪ್ರಾರಂಭಿಸುತ್ತದೆ. ಅಹಂಕಾರದಲ್ಲಿ ಮುಳುಗಿದ ವ್ಯಕ್ತಿಯು ತನ್ನನ್ನು ಅಥವಾ ತನ್ನ ಸ್ವಂತದನ್ನು ಕ್ಯಾರಿಸಿಕೊಳ್ಳುವುದಿಲ್ಲ. ತಪ್ಪುಗಳು ಗೋಚರಿಸುತ್ತವೆ, ಆದರೆ ಇತರರ ಗುಣವು ಗೋಚರಿಸುವುದಿಲ್ಲ. ಜೀವನವು ಹೆಚ್ಚು ಕಠಿಣವಾಗುತ್ತದೆ. ಸನ್ನಿವೇಶಗಳು ಹೆಚ್ಚು ಕಠಿಣವಾದಷ್ಟು ನೀವು ಬಲಶಾಲಿಯಾಗುತ್ತೀರಿ, ಮತ್ತು ನೀವು ಬಲಶಾಲಿಯಾದಷ್ಟು ಜೀವನವು ಸುಲಭವಾಗುತ್ತದೆ. ಇದು ಜೀವನದ ನಿಯಮ. ನೆನಪಿಡಿ, ಅವಮಾನಗಳಿಗೆ ಹೋರಾಡುವುದರಿಂದ ಅಲ್ಲ, ಆದರೆ ಇತರ ವ್ಯಕ್ತಿಗಿಂತ ಹೆಚ್ಚು ಯಶಸ್ವಿಯಾಗುವುದರ ಮೂಲಕ ಸೇಡು ತೀರಿಸಿಕೊಳ್ಳಿ. ನೀವು ಏನಾದರೂ ಒಳ್ಳೆಯದು ಮಾಡಬೇಕೆಂದು ಯೋಚಿಸಿದರೆ ನಾಳೆ ಅದನ್ನು ಬದಿಗಿಟ್ಟುಬಿಡಿ. ನೀವು ಏನಾದರೂ ಒಳ್ಳೆಯದು ಮಾಡಬೇಕೆಂದು ಯೋಚಿಸಿದರೆ ಇಂದು ಮಾಡಿ, ಅದನ್ನು ನೀವೇ ಮಾಡಿ. ನಮ್ಮ ತಪ್ಪುಗಳನ್ನು ನಮ್ಮ ಮುಖದಲ್ಲಿ ಹೇಳುವವನಿಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ನೆನಪಿಡಿ, ಸ್ಪಷ್ಟವಾಗಿ ಮಾತನಾಡುವ ಸ್ನೇಹಿತ ಯಾರೂ ಇಲ್ಲ. ಒಬ್ಬನು ಮುಳ್ಳಾಗಿರಬೇಕು, ಆದರೆ ನಂಬಿಕೆ ಎಂದಿಗೂ ಕಳೆದು ಹೋಗುವುದಿಲ್ಲ. ನಾಳೆ ನಿಮ್ಮ ಕೆಟ್ಟದ್ದನ್ನು ಬಿಟ್ಟುಬಿಡಿ, ಏಕೆಂದರೆ ಅದರ ಪ್ರಭಾವವು ನಾಳೆಯನ್ನು ಕೆಟ್ಟದ್ದಾಗಿ ಮಾಡುತ್ತದೆ. ಜೀವನವನ್ನು ನಡೆಸಲು 2 ಮಾರ್ಗಗಳಿವೆ. ಒಂದು, ನೀವು ಇಷ್ಟಪಡುವುದನ್ನು ಸಾಧಿಸುವುದು. ಎರಡನೆಯದು, ನೀವು ಸಾಧಿಸಿದ್ದನ್ನು ಇಷ್ಟಪಡಲು ಕಲಿಯಿರಿ. ನೀವು ನಿಮ್ಮ ಕಷ್ಟಗಳನ್ನು ಬಗೆಹರಿಸುವವರೆಗೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಇತರರನ್ನು ದೂಷಿಸುತ್ತಲೇ ಇದ್ದರೆ ನೀವು ಅವುಗಳನ್ನು ಎಂದಿಗೂ ಪರಿಹರಿಸಲು ಸಾಧ್ಯವಿಲ್ಲ. ಸಾಧ್ಯವಾದಷ್ಟು ಆಲಿಸಿ ಮತ್ತು ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ. ಬಹುಶಃ ದೇವರು ನಮಗೆ 2 ಕಿವಿ ಮತ್ತು 1 ಮುಖವನ್ನು ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಪ್ರಯತ್ನಿಸಿ, ಆದರೆ ಒಮ್ಮೆ ಮಾತ್ರ ನಂಬಿ. ಜೀವನದಲ್ಲಿ ಯಾರೂ ನಿಮ್ಮಷ್ಟು ಮುಖ್ಯವಾಗಿರುವುದಿಲ್ಲ. ನಿಮ್ಮ ಮುಖದಲ್ಲಿ ನಗು ಹೊಳೆಯಲಿ. ನಿಮ್ಮ ಜೀವನದಲ್ಲಿ ಯಾರ ಮೇಲೆಯೂ ಸಮಸ್ಯೆಗಳ ಹೊರೆಯನ್ನು ಹೊರಬೇಡಿ, ಏಕೆಂದರೆ 80% ಜನರು ಅವುಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ.
ಮತ್ತು ಉಳಿದ 20% ಜನರು ನೀವು ಅವುಗಳನ್ನು ಹೊಂದಿದ್ದಕ್ಕೆ ಸಂತೋಷಪಡುತ್ತಾರೆ. ಜೀವನದಲ್ಲಿ ಹಲವು ಸಮಸ್ಯೆಗಳಿವೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇಷ್ಟೇ ಇದೆ. ನೀವು ಇದನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಜೈ ಶ್ರೀಕೃಷ್ಣ.